ಅಯ್ಯೋ, ನನಗೆ ಅಂಥ ಪರಿಸ್ಥಿತಿ ಬಂತು. ವೀಲ್ ಚೇರ್ ಮೇಲೆ ಓಡಾಡೋ ಪರಿಸ್ಥಿತಿ ಬಂತು. ಈಗ ನಿಂತ್ಕೊಂಬಕ್ಕೂ ಆಗ್ತಾ ಇಲ್ಲ. ನನ್ನ ಯಾಕಪ್ಪ ಇನ್ನೂ ಬದುಕಿಸಿದ್ಯಾ ದೇವ್ರೆ? ಅಯ್ಯೋ, ಎಲ್ಲರೂ ಆಡ್ಕೊತಾರೆ ಈಗ ಚಂದ್ರಕುಂಟ ಆಗೋದಾ ಅಂತನ. ಅಯ್ಯೋ ರೀ, ಬೇಜಾರು ಮಾಡ್ಕೋಬೇಡಿ, ಸುಮ್ಮನೆ ಇರ್ರಿ. ನನಗೂ ಬೇಜಾರಾಗುತ್ತೆ ನೀವು ಈ ತರ ಬೇಜಾರು ಮಾಡ್ಕೊಂಡ್ರೆ. ಏನೂ ಆಗಲ್ಲ, ಸ್ವಲ್ಪ ದಿನ ಹಿಂಗೆ ಸ್ವಲ್ಪ ಅಡ್ಡಾಡ್ತಾನ ಆಮೇಲೆ ನಡೆಯಕ್ಕೂ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಅದಕ್ಕೆ ನೀವು ಹಿಂಗೆ ಧೈರ್ಯ ಕಳ್ಕೊಬೇಡಿ. ನಾನಿದ್ದೀನಲ್ಲ ನಿಮ್ಮ ಜೊತೆಗೆ, ನಾನು ನಿಮಗೆ ಕಾಲಾಗಿರ್ತೀನಿ ಕಣ್ರಿ. ಈ ಥರ ಬೇಜಾರು ಮಾಡ್ಕೋಬೇಡಿ, ಸುಮ್ಮನೆ ಇರಿ. ನಿಮ್ಗೂ ಎಲ್ಲರ ಥರ ನಡೆಯೋ ಥರ ಆಗುತ್ತೆ. ಮುಂಚೆ ಯಾವ ಥರ ಇದ್ರು ಅದೇ ಥರ ಆಗ್ತೀರಾ, ಸುಮ್ಮನೆ ಇರಿ, ಧೈರ್ಯ ಕಳ್ಕೊಬೇಡಿ. ಏನೋ ಕವಿತಾ, ನನಗಂತೂ ಒಂಥರ ಮುಜುಗರ ಆದಂಗೆ ಆಗುತ್ತೆ ಈ ಥರ ವೀಲ್ ಚೇರ್ ಮೇಲೆ ಇಲ್ಲಿ ಹೊರಗಡೆ ಕುತ್ಕೊಂಬಕ್ಕೆ. ಏನು ಮಾಡ್ತೀಯ, ಒಳಗಡೆ ಇದ್ದು ಬೇಜಾರಾಯಿತು ಅಂತ ಹೇಳಿ ಇಲ್ಲಿ ಕರ್ಕೊಂಬ ಅಂತ ಹೇಳ್ದೆ. ಒಂದು ಸ್ವಲ್ಪ ಬಿಸಿಲು, ಹೊರಗಡೆ ವಾತಾವರಣ ನೋಡೋಣ ಅಂತನ. ರೀ, ನಾನು ಹೇಳಿದ್ರೆ ನೀವು ಕೇಳ್ತಾನೆ ಇರಲಿಲ್ಲ. ಹೊರಗಡೆ ಹೋಗೋಣ, ಗಾಳಿ ಬೆಳಕು ನೋಡಿರಂತೆ ಅಂದ್ರೆ ನೀವು ಈ 3 ದಿವಸದಿಂದನ ಒಳಗಡೆಯಿಂದ ಹೊರಗೆ ಬರಲೇ ಇಲ್ಲ. ನೋಡಿ, ಇವತ್ತು ಸ್ವಲ್ಪ ಬಿಸಿಲು ಗಾಳಿ ಎಲ್ಲ ಇರೋದಕ್ಕೆ ಒಂದ್ಸಲ ಮನ್ಸಿಗೆ ಏನೋ ಒಂಥರ ಸಮಾಧಾನ ಆಗುತ್ತೆ. ನಿಮ್ಗೂ ಒಂಥರ ಫ್ರೆಶ್ ಅನ್ಸುತ್ತೆ. ಹಾಸ್ಪಿಟ್ಲಲ್ಲಿ ಇದ್ರಿ, ತಿರ್ಗಾ ಮನೆಗೆ ಬಂದು ಮನೇಲೇ ಇದ್ರಿ, ಅದಕ್ಕೋಸ್ಕರನೇ ಹೊರಗಡೆ ಹೋಗೋಣ ಅಂತ ಹೇಳಿ ಕರ್ಕೊಂಬಂದಿದ್ದು. ಈಗ ನೋಡಿ, ಸ್ವಲ್ಪ ನಿಮ್ಗೆ ಸಮಾಧಾನ ಅನ್ನಿಸ್ತೈತೆ ತಾನೆ? ಹೌದು ಕವಿತಾ, ಹೊರಗಡೆ ಬಂದಿರೋದಕ್ಕೆ ಸ್ವಲ್ಪ ಏನೋ ಒಂದು ಸ್ವಲ್ಪ ಹೊಸ ಗಾಳಿ, ಹೊಸ ಬೆಳಕು ನೋಡಿರೋ ಥರ ಅನ್ನಿಸ್ತೈತಿ. ಆದರೆ ಈ ಕಾಲು ಕುಂಟಾಗಿದೆಯಲ್ಲ, ಯಾರನ್ನ ನೋಡಿದ್ರೆ ಆಡ್ಕೊಂತಾರೆ ಅಂತ ಹೊರಗಡೆನೇ ಬಂದಿರಲಿಲ್ಲ ಈ 3 ದಿವಸದಿಂದನ. ಇದ್ಯಾಕೋ ಚಂದ್ರು ಹೊರಗಡೆ ಬಂದು ಕೂತಿದ್ದಾನೆ? ಯಾಕಮ್ಮ ಕವಿತಾ, ಹೊರ ಕರ್ಕೊಂಬಂದಿದ್ಯಾ ಚಂದ್ರುನ? ಮಾವ, ಒಳಗಡೆ ಇದ್ದು ಅವ್ರಿಗೂ ಬೇಜಾರಾಗುತ್ತೆ. ಹೊರಗಡೆ ಸ್ವಲ್ಪ ಗಾಳಿ ಬಿಸಿಲು ವಾತಾವರಣ ನೋಡ್ಲಿ ಅಂತ ಹೇಳಿ ಹೊರಗಡೆ ಕರ್ಕೊಂಬಂದೆ ವೀಲ್ ಚೇರ್ ತಗೊಂಡು. ಅದಕ್ಕೆ ಅವ್ರಿಗೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಹೊರಗಡೆ ಬಂದ್ರೆ ಒಳಗಡೆನೇ ಒಂಥರ ಬೆಳಕು, ಲೈಟಿನ ಬೆಳಕಿಗೂ ಅದಕ್ಕೂ ಒಂಥರ ಬೇಜಾರಾದಂಗಾಗುತ್ತೆ. ಮನಸ್ಸಿಗೂ ಒಂಥರ ಏನೋ ಚಿಂತೆ ಕಾಡುತ್ತೆ. ಅದಕ್ಕೆ ಹೊರಗಡೆ ಪ್ರಪಂಚ ನೋಡ್ಲಿ ಅಂತೇಳಿ ಕರ್ಕೊಂಬಂದೆ. ಅಲ್ಲಿ ಹಾಸ್ಪಿಟ್ಲಲ್ಲಿ ಆದ್ರು, ತಿರುಗಿ ಮನೆಗೆ ಬಂದು ಹೊರಕ್ಕೆ ಬಂದಿರಲಿಲ್ಲ. ಅದಕ್ಕೆ ಇವತ್ತು ಹೊರಕ್ಕೆ ಹೋಗೋಣ ಅಂತೇಳಿ ವೀಲ್ ಚೇರ್ ತಗೊಂಬಂದು ಇದ್ರ ಕೂರಿಸ್ಕೊಂಡು ಕರ್ಕೊಂಬಂದೆ. ಸ್ವಲ್ಪ ಹೊತ್ತು ಬಿಟ್ಟು ಒಳಗೆ ಕರ್ಕೊಂಡು ಹೋಗೋಣ ಅಂತ. ಅಯ್ಯೋ ಅದಕ್ಕೆ ಹೊರಕ್ಕೇನೋ ಕರ್ಕೊಂಬಂದ್ರಿ, ಸ್ವಲ್ಪ ಹೊತ್ತು ವೀಲ್ ಚೇರ್ ಹಂಗೆ ತಳ್ಕೊಂಡು ಸ್ವಲ್ಪ ಅಲ್ಲಿ ಹಂಗೇನೆ ಊರು ಬಿಟ್ಟು ಸ್ವಲ್ಪ ಮುಂದೆ ಹೋಗಿ ಹಂಗೇನೆ ಮಾತಾಡ್ಕೊಂಡು ಬನ್ನಿ. ಅಣ್ಣನಿಗೂ ಸ್ವಲ್ಪ ಮೈಂಡು ಫ್ರೆಶ್ ಅನ್ಸುತ್ತೆ, ನಿಮಗೂ ಅಷ್ಟೇನೆ. ಇಬ್ರು ಹೋಗಿ ಬನ್ನಿ, ತಳ್ಕೊಂಡು ಹೋಗಿ ಅತ್ಗೆ. ಏ ಬೇಡ, ಸುಮ್ಮನೆ ಇರೋ. ಯಾರನ್ನ ನೋಡಿದ್ರೆ ಆಡ್ಕೊಳಲ್ವಾ? ಅದು ಅಲ್ದೇನೆ ಅವ್ನು ಬೇರೆ ಕಾಲ್ ಬೇರೆ ನಿಂತ್ಕೊಳ್ಳೋಕ್ಕೂ ಆಗಲ್ಲ. ಎಲ್ಲಿಗೆ ಹೋಗ್ತಾನೆ ಏನೋ, ಇಲ್ಲಿ ಬಂದಿದ್ದಾನೆ, ಒಳಕ್ಕೆ ಹೋಗ್ಲಿ, ಸುಮ್ಮನಿರು. ಇವನಬ್ಬ ಇವನು. ಅಪ್ಪ, ನಿನಗೆ ಗೊತ್ತಾಗಲ್ಲ, ಸುಮ್ಮನೆ ಇರು. ಅದಕ್ಕೆ ನೀವು ವೀಲ್ ಚೇರ್ನ ತಳ್ಕೊಂಡು ಹೋಗಿ. ಅಲ್ಲಿ ಸ್ವಲ್ಪ ಅಲ್ಲಿ ಹಳ್ಳಿ ಮರ ಅವೆಲ್ಲ ಇದಾವಲ್ಲ ಊರ್ ಮುಂದೆ, ಸ್ವಲ್ಪ ಅಲ್ಲಿಗೆ ಹೋಗಿ ನಿಧಾನವಾಗಿ ಬನ್ನಿ. ಅಲ್ಲೆಲ್ಲನ ಒಂಥರ ಹಚ್ಚ ಹಸಿರಿನ ವಾತಾವರಣ ಚೆನ್ನಾಗಿರುತ್ತೆ. ಅಣ್ಣನ್ಗೂ ಒಂಥರ ಮನಸ್ಸಿಗೇನೋ ಸಮಾಧಾನ ಸಿಗುತ್ತೆ. ಕರ್ಕೊಂಡೋಗಿ ಅತ್ತಿಗೆ ತಳ್ಕೊಂಡು. ಅಪ್ಪ, ಎಲ್ಲಿಗೆ ಹೋಗಿದ್ರಿ ಇಬ್ರು? ಅದೇ ಕಣೋ, ಸ್ವಲ್ಪ ಅಡಕೆ ತೋಟದ್ದು ದುಡ್ಡು ಕೊಡ್ಬೇಕಾಗಿತ್ತಲ್ಲ, ಅವ್ರು ಕೊಟ್ಟಿರ್ಲಿಲ್ಲ, ಇಸ್ಕೊಂಬರೋಣ ಅಂತೇಳಿ ಸೂರ್ಯನ್ ಕರ್ಕೊಂಡು ಹೋಗಿದ್ದೆ. ನೀನ್ ಬೇರೆ ಹಿಂಗೆ ಓಡಾಡಕ್ ಆಗಲ್ವಲ್ಲಪ್ಪ, ಅದಕ್ಕೆ ಇವನ್ನೇ ಗಾಡಿ ತಗೊಂಡು ಕರ್ಕೊಂಡು ಹೋಗಿದ್ದೆ. ಏನ್ ಮಾಡೋದು, ನೀನ್ ಚೆನ್ನಾಗಿದ್ದೆ ಇದ್ದಾಗ ನೀನೇ ಎಲ್ಲ ನೋಡ್ಕೊಂತಿದ್ದೆ. ಈಗ ಸೂರ್ಯ ನಾನು ಇಬ್ರು ನೋಡ್ಕೋಬೇಕಾಗೈತೆ. ಅಯ್ಯೋ ಬಾಬಾ, ನೀವೇನ್ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡಿ. ಇನ್ಮೇಲೆ ನಿಮ್ಗೆ ಯಾವ ಚಿಂತೆನೂ ಇರಲ್ಲ. ಈ ತರ ವ್ಯವಹಾರ ನೋಡ್ಕೊಂಬೋದು, ಅದು ಇದು ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು ಅಂತ ಚಿಂತೆನೇ ಮಾಡ್ಬೇಡ್ರಿ. ನೀವು ಸುಮ್ಮನೆ ಆರಾಮಾಗಿ ವೀಲ್ ಚೇರ್ ಮೇಲೆ ಕುತ್ಕೊಂಡು ಅಲ್ಲಿ ಇಲ್ಲಿ ಅಡ್ಡಾಡ್ಕೊಂಡು ತಿನ್ಕೊಂಡು ಮನಿಕೊಂಡಿರಿ. ನಮ್ಮ ಮನೆಯವರೆಲ್ಲ ವ್ಯವಹಾರನೂ ನೋಡ್ಕೊಂತಾರೆ. ಇನ್ಮೇಲೆ ನಿಮ್ಗೆ ಆ ತೊಂದ್ರೆನೇ ಇಲ್ಲ. ಅಯ್ಯೋ, ಸೂರ್ಯನ್ಗೆ ಅಷ್ಟು ಗೊತ್ತಾಗಲ್ಲಮ್ಮ ಗಂಗಾ, ಎಲ್ಲ ನಾನೇ ನೋಡ್ಕೊಂತಿದ್ದೆ. ಪಾಪ ಈಗ ಸೂರ್ಯನ್ಗೂ ತೊಂದರೆ ಕಷ್ಟ ಆಗ್ತೈತೆ ಅಲ್ವಾ ಸೂರ್ಯ? ಅಯ್ಯೋ ಬಾವಾ, ಹಂಗೆಲ್ಲ ತೊಂದ್ರೆ ಏನು ಇಲ್ಲ. ನಾನು ಹೇಳ್ತಾ ಇದ್ದೆ, ನಿಮ್ಮ ಅಣ್ಣ ನೋಡ್ರಿ ಎಷ್ಟು ಚೆನ್ನಾಗಿ ಎಲ್ಲ ವ್ಯವಹಾರ ನೋಡ್ಕೊಂತಾರೆ, ಮನೆ ವ್ಯವಹಾರನ ನೀವು ನೋಡ್ಕೊಳ್ರಿ ಅಂತ ಹೇಳ್ತಿದ್ದೆ. ನಮ್ಮ ಅಣ್ಣ ಇದ್ದಾಗ ನನಗೆ ಯಾಕೆ ಅಂತ ಹೇಳ್ತಿದ್ದ. ಹೆಂಗೋ ನೀವು ಆಕ್ಸಿಡೆಂಟ್ ಆಗಿ ಹಿಂಗ್ ವೀಲ್ ಚೇರ್ ಮೇಲೆ ಕುತ್ಕೊಂಡಿರೋದಕ್ಕೆ ನಮ್ಮ ಮನೆಯವ್ರಿಗೆ ಇವಾಗ ಸ್ವಲ್ಪ ಜವಾಬ್ದಾರಿನೂ ಬಂದಂಗೆ ಆಗೈತಿ. ಹೋಗ್ಲಿ ಬಿಡಿ, ಇನ್ಮೇಲೆ ನಮ್ಮ ಮನೆಯವರೇ ಎಲ್ಲ ನೋಡ್ಕೊಂತಾರೆ. ನಾನಿದ್ದೀನಿ, ನಾನು ನೋಡ್ಕೊಂತೀನಿ, ನೀವೇನು ತೊಂದರೆ ತಮಕ್ ಹೋಗ್ಬೇಡ್ರಿ. ಇನ್ಮೇಲೆ ವ್ಯವಹಾರನ ನಾನು ಆಮೇಲೆ ಅವರು ನೋಡ್ಕೊಂತೀವಿ. ಗಂಗಾ, ಸುಮ್ಮನೆ ಇರ್ತೀಯಾ? ಅಣ್ಣ ಹುಷಾರಾಗೋವರೆಗೂ ಅಷ್ಟೇನೆ ನಾನು ನೋಡ್ಕೊಳ್ಳೋದು. ಆಮೇಲೆ ಎಲ್ಲ ವ್ಯವಹಾರನೂ ಅವನೇ ನೋಡ್ಕೊಳ್ಳಿ. ನಮ್ಮ ಅಣ್ಣನಿಗೆ ಗೊತ್ತಾದಷ್ಟು ನನಗೆ ಗೊತ್ತಾಗಲ್ಲ. ಅಯ್ಯೋ ರೀ, ಅವ್ರು ಹುಷಾರ ಆದ್ಮೇಲೆಗೂ ಕಾಲು ನೋವು ಇದ್ದೇ ಇರುತ್ತೆ. ಹಂಗೆಲ್ಲ ಓಡಾಡಕ್ಕಾಗಲ್ಲ, ಗಾಡಿ ಹೊಡಿಯಕ್ಕಾಗಲ್ಲ. ಸುಮ್ಮನೆ ಇರಿ, ಎಲ್ಲ ನೀವೇ ನೋಡ್ಕೋಬೇಕು. ಪಾಪ ಅವ್ರಿಗೆ ತೊಂದರೆ ಕೊಡಬೇಡಿ ನೀವು. ಗಂಗಾ, ನೀನು ಸುಮ್ಮನೆ ಇರ್ತೀಯಾ? ಸುಮ್ಮನಿರು, ಏನೇನು ಮಾತಾಡಬೇಡ. ಅಣ್ಣ ಬೇಗ ಹುಷಾರಾಗಿ ಆಗ್ತಾನೆ, ಅದಕ್ಕೆ ನೀವು ಕರ್ಕೊಂಡೋಗಿ ಸುಮ್ಮನೆ. ಸರಿ ಆಯ್ತು ಸೂರ್ಯ. ರೀ, ನಡೀರಿ ಹೋಗಿ ಬರೋಣ. ನಿಮ್ಗೊಂದು ಸ್ವಲ್ಪ ಮನಸ್ಸಿಗೆ ಬೇಜಾರೆಲ್ಲ ಹೋಗುತ್ತೆ, ಒಂಥರ ಫ್ರೆಶ್ ಗಾಳಿ ಎಲ್ಲ ಸಿಗುತ್ತೆ ಅಲ್ಲಿ ಹೋದ್ರೆ. ನಡೀರಿ ಹೋಗೋಣ. ಹೋಗಿ ಕವಿತಕ್ಕ, ಇನ್ಮೇಲೆ ನೀವು ಬೆಳಗ್ಗೆ ಸಾಯಂಕಾಲ ನಿಮ್ಮ ಯಜಮಾನ್ರನ್ನ ಕರ್ಕೊಂಡು ವೀಲ್ ಚೇರ್ ಮೇಲೆ ಕುಂಡಿಸ್ಕೊಂಡು ಕರ್ಕೊಂಡು ಓಡಾಡ್ಸೋದೇ ನಿಮ್ಮ ಡ್ಯೂಟಿ. ಇನ್ನೇನು ಕೆಲಸ ಮಾಡಬೇಡಿ. ಅವ್ರಿಗೆ ಊಟ ಮಾಡಿಸೋದು, ತಿನ್ಸೋದು, ಹಿಂಗೆ ವಾಕಿಂಗ್ ಕರ್ಕೊಂಡು ಹೋಗೋದು, ಇದನ್ನೇ ಮಾಡಿ. ಸರಿ ಆಯ್ತು ಗಂಗಾ, ಇವ್ರು ಹುಷಾರಾಗೋವರೆಗೂ ಮನೆ ಕೆಲಸ, ಅಡುಗೆ ಕೆಲಸ ಎಲ್ಲ ಸ್ವಲ್ಪ ನಿನಗೆ ಬೀಳುತ್ತೆ. ಬೇಜಾರು ಮಾಡ್ಕೋಬೇಡ, ಎಲ್ಲ ಮಾಡು. ಇವ್ರು ಹುಷಾರಾಗೋವರೆಗೂ ನಾನು ಇವ್ರ ಕಡೆ ಗಮನ ಕೊಡಬೇಕು.
ರೀ ನಡೀರಿ ಹೋಗೋಣ. ಅಯ್ಯೋ ನಾನು ಮನೆ ವ್ಯವಹಾರ ನೋಡ್ಕೊಂತೀನಿ, ಅವರು ಹೊರಗಡೆ ವ್ಯವಹಾರ ಎಲ್ಲ ನೋಡ್ಕೊಂತಾರೆ. ಈ ಮನೆ ಸಂಪೂರ್ಣ ಜವಾಬ್ದಾರಿ ನಾನು ನನ್ನ ಗಂಡನೇ ನೋಡ್ಕೊಂತೀವಿ. ನೀವು ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಇರಿ ಸಾಕು. ಇನ್ನೇನು ಮಾಡಬೇಡಿ ಕೆಲಸನ. ಹೋಗಿ ಹೋಗಿ ಬೇಗ. ಗಂಗಾ ಏನ್ ಹೇಳ್ತಿರೋದು ನಿನ್ ಮಾತಿನ ಅರ್ಥ? ನಮ್ಮ ಅಣ್ಣ ನಮ್ಮ ಅತ್ತಿಗೆನೂ ತಿನ್ಕೊಂಡು ಉಣ್ಕೊಂಡಿದ್ದಾರೆ ಅಂತನಾ? ಅಯ್ಯೋ ಯಾಕ್ರಿ ಎಲ್ಲದಕ್ಕೂ ತಪ್ಪು ತಿಳ್ಕೊಂತೀರಾ? ನಾನು ಒಂದು ಮಾತಾಡಿದ್ರೆ ಕಷ್ಟ, ಬಿಟ್ರೆ ಕಷ್ಟ. ನೀವಂತೂ ನಿಮ್ಮ ಅಣ್ಣ ಅತ್ತಿಗೆ ಬಗ್ಗೆ ಒಂದು ಮಾತಾಡಕ್ಕಿಲ್ಲ. ನಾನು ಒಳ್ಳೇದಕ್ಕೆ ತಾನೇ ಹೇಳಿದ್ದು. ನಿಮ್ಮ ಅಣ್ಣನ್ಗೆ ಇವಾಗ ಓಡಾಡಕ್ ಆಗ್ತಿಲ್ವಲ್ಲ, ಅವ್ರು ಹುಷಾರಾಗೋವರೆಗೂ ನಾವೇ ಎಲ್ಲ ವ್ಯವಹಾರನೂ ಮನೆ ಕೆಲಸ ಎಲ್ಲ ನೋಡ್ಕೊಳ್ಳೋಣ ಅಂತ ಹೇಳಿದೆ ಅಷ್ಟೇನೆ. ನೀವಂತೂ ಏನೇನೋ ತಪ್ಪು ತಿಳ್ಕೊಂತೀರಾ. ಬರೀ ನನ್ನ ಬಗ್ಗೆನ ನೆಗೆಟಿವ್ ಆಗೇ ಥಿಂಕ್ ಮಾಡ್ತೀರಪ್ಪ, ಯಾವುದು ಪಾಸಿಟಿವ್ ಆಗಿ ಥಿಂಕ್ ಮಾಡಂಗೇ ಇಲ್ಲ. ನೀನ್ ಹೇಳೋದು ಒಂಥರ ಹಂಗೆ ಇರುತ್ತೆ, ಎಲ್ಲ ನೆಗೆಟಿವ್ ಆಗೇ ಹೇಳ್ತೀಯ. ಯಾವುದು ಪಾಸಿಟಿವ್ ಆಗಿ ಥಿಂಕ್ ಮಾಡೋವಂಥದ್ದು ಏನು ಹೇಳಲ್ಲ ನೀನು. ಅತ್ತಿಗೆ ಕರ್ಕೊಂಡೋಗಿ, ನೀವು ಇವಳ ಬಗ್ಗೆ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡಿ. ನಡೀರಿ ಹೋಗೋಣ. ಖುಷಿಯಾಗಿರ್ರಿ, ಏನೂ ಆಗಲ್ಲ, ಹುಷಾರಾಗ್ತೀರಾ ಬೇಗ. ಅಲ್ವೋ ಸೂರ್ಯ, ಅವ್ನು ಯಾಕೋ ಹಂಗೆ ಕಳಿಸ್ತೇವೆ ವಾಕಿಂಗ್ ಅಂತ ಹೇಳಿ, ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಗತಿ? ಪಾ ನಿನಗೆ ಇದೆಲ್ಲ ಅರ್ಥ ಆಗಲ್ಲ, ಸುಮ್ಮನೆ ಇರು. ಅಣ್ಣನಿಗೆ ಅತ್ತಿಗೆ ಕಂಡ್ರೆ ಇಷ್ಟ ಇಲ್ಲ ತಾನೆ? ಈಗಲಾದ್ರೂ ಅಣ್ಣನಿಗೆ ಅತ್ತಿಗೆ ಬೆಲೆ ಏನು ಅಂತ ಗೊತ್ತಾಗ್ಲಿ. ಅವರಿಬ್ರು ಸ್ವಲ್ಪ ಹೊರಗಡೆ ಸುತ್ತಾಡ್ಕೊಂಡು ಪ್ರೀತಿಯಿಂದ ಮಾತಾಡ್ಕೊಂಡು ಸ್ವಲ್ಪ ಹತ್ರ ಆಗ್ಲಿ ಅಂತ ನಾನು ಕಳಿಸಿದ್ದು. ಗೊತ್ತಾಯ್ತಾ? ಓ ಹೌದೇನೋ, ಅದು ಸರಿನೇ ತಗೋ. ಗಂಡ ಹೆಂಡತಿ ಇಬ್ಬರೇನೆ ಕಷ್ಟ ಸುಖದಲ್ಲೇ ಗೊತ್ತಾಗೋದು. ಗಂಡ ಹೆಂಡತಿ ಎಷ್ಟು ಪ್ರೀತಿಸ್ತಾರೆ ಅಂತಾನ. ನಮ್ಮ ಚಂದ್ರಿಗೆ ನಮ್ಮ ಕವಿತನ ಬೆಲೆ ಈಗಲಾದ್ರೂ ಅರ್ಥ ಆಗುತ್ತೆ. ಒಳ್ಳೆ ಉಪಾಯನೇ ಹುಡುಕಿದ್ಯಾ. ನಿನ್ನ ಬರೀ ತುಂಟಾತ ಅಲ್ಲೇ ಅನ್ಕೊಂಡಿದ್ದೆ, ಪರವಾಗಿಲ್ಲ, ನಿನ್ನ ತಲೆಯಾಗ ಒಂದಿಷ್ಟು ಬುದ್ಧಿ ಐತೆ. ಅಪ್ಪ ನನಗೆ ಬುದ್ಧಿ ಇದ್ದೇ ಐತಿ, ಆದರೆ ನಿಮಗೆ ಗೊತ್ತಿರಲಿಲ್ಲ. ನೀವು ಯಾವಾಗಲೂ ಅಣ್ಣನ ಕರ್ಕೊಂಡು ಹೋಗ್ತಿದ್ರಲ್ಲ ಎಲ್ಲದಕ್ಕೂ, ಅದಕ್ಕೆ ನನ್ನ ಬಗ್ಗೆ ನಿಮಗೆ ಸರಿಯಾಗಿ ಗೊತ್ತಿರಲಿಲ್ಲ. ಈಗಲಾದ್ರೂ ಗೊತ್ತಾಯ್ತಾ ನಾನು ಎಷ್ಟು ಬುದ್ಧಿವಂತ ಅಂತ? ಸುಮ್ಮನೆ ನಡೆಯೋ ತರ್ಲೆ ಬುದ್ಧಿವಂತ ಅಂತೆ, ಬುದ್ಧಿವಂತ ಬರೀ ತರ್ಲೆ ಮಾತಾಡು ಅಂದರೆ ಮಾತಾಡ್ತೀಯ ಚೆನ್ನಾಗಿ. ನಡಿ ಹೋಗಿ ಊಟ ಮಾಡೋಣ. ನಿಮ್ಮ ಅಣ್ಣ ಅತ್ತಿಗೆ ಹಾಗೆ ರೌಂಡ್ ಹಾಕೊಂಡು ಬರಲಿ. ಸರಿಯಪ್ಪ ಬಾ. ಗಂಗಾ ಗಂಗಾ ಏನು ಯೋಚನೆ ಮಾಡ್ತಾ ಇದೀಯಾ? ನಡಿ, ನನಗೂ ಅಪ್ಪನಿಗೂ ಊಟಕ್ಕಿಕ್ಕು, ಊಟ ಮಾಡಿಬಿಟ್ಟು ನಾವು ತೋಟದ ಹತ್ರ ಹೋಗ್ಬೇಕು. ನಡೀರಿ ನಡೀರಿ, ಕುತ್ಕೊಂಡು ನಡೀರಿ, ಕೈ ತೊಳ್ಕೊಂಡು ಬರ್ತೀನಿ. ಸರಿ ಆಯ್ತು, ಬಾಪ ಒಳಕ್ಕೆ ಹೋಗೋಣ, ಬರ್ತಾಳಂತ ಅವಳು. ಓಹೋ, ಅಣ್ಣ ಅತ್ತಿಗೆ ದೂರ ಆಗಿದ್ರಲ್ಲ, ಅದಕ್ಕೆ ವಾಕಿಂಗ್ ಕಳಿಸ್ಬಿಟ್ಟು ಅಣ್ಣ ಅತ್ತಿಗೆನ ಒಂದು ಮಾಡಬೇಕು ಅಂತನ ನಿರ್ಧಾರ ಮಾಡ್ಕೊಂಡಿರಂಗೆ ಕಾಣ್ತಾನೆ ನನ್ನ ಗಂಡ. ನಾನೇನು ಅಂದ್ಕೊಂಡಿದ್ದೆ, ಬರೀ ಯಾವಾಗ್ಲೂ ಅಣ್ಣ ಅತ್ತಿಗೆ ಚೆನ್ನಾಗಿರ್ಲಿ, ಅಣ್ಣ ಅತ್ತಿಗೆ ಚೆನ್ನಾಗಿರ್ಲಿ ಅಂತಾನೆ ಯೋಚನೆ ಮಾಡೋದೇ ಆತ ನನ್ನ ಗಂಡಂದು. ನನ್ನ ಹೆಂಡತಿ ನಾನು ಚೆನ್ನಾಗಿರ್ಬೇಕು ಅಂತ ನಾನು ಸ್ವಲ್ಪನೂ ಯೋಚನೆನೇ ಮಾಡಲ್ಲ. ಅಣ್ಣ ಅತ್ತಿಗೆ ಅವು ಅದು ಎಷ್ಟು ದಿನ ಅಂತೇಳಿ ಅವರು ಬಾಲ ಇಟ್ಕೊಂಡಿರ್ತಾರೆ, ಇವರು ಒಂದಿಷ್ಟಾದ್ರೂ ಗೊತ್ತಾಗದ್ ಬೇಡವಾ? ನಾನು ಸ್ವಂತವಾಗಿ ಯೋಚನೆ ಮಾಡೋಣ. ನನಗೂ ಹೆಂಡತಿ ಇದ್ದಾಳಲ್ಲ, ಇನ್ನು ಮಕ್ಕಳು ಆಗ್ತಾರೆ ಮುಂದೆ, ನಮ್ದು ಅಂತ ಒಂದು ಸಂಸಾರ ಐತೆ, ನನಗೊಂದಿಷ್ಟು ದುಡ್ಡು ಕುಡಿಕಬೇಕು ಅಂತನ ತಲೆಯಾಗೇ ಇಲ್ಲ. ಯಾವಾಗ್ಲೂ ಅಣ್ಣ ಅತ್ತಿಗೆ ಅದೇ ಆಡ್ಬಿಟ್ಟೆ, ಇನ್ನೇನು ಗೊತ್ತಿಲ್ಲ ಇವ್ರಿಗೆ. ಅವರಿಬ್ರು ಚೆನ್ನಾಗಿದ್ರೆ ಸಾಕು, ಹೆಂಡತಿ ಹೆಂಗಾದ್ರೂ ಇರ್ಲಿ, ಏನು ಚಿಂತೆ ಇಲ್ಲ ಇವ್ರಿಗೆ. ಗಂಗಾ ಏನೇ ಅದು ಕಪ್ಪೆ ಒಟ್ರ ಗುಡ್ತಂಗೆ ಅಲ್ಲೇ ಬಾಗ್ಲಾಗ ನಿಂತ್ಕೊಂಡು ಒಟ್ರ ಗುಡ್ತಾ ಇದ್ಯಾ? ಬಾ ಊಟಕ್ಕಿಕ್ ಬಾ. ನಮ್ಮನ್ನು ಕಳಿಸ್ಬಿಟ್ಟು ಎಷ್ಟೊತ್ತಾಯ್ತು? ಅಲ್ಲೇ ಮಾತಾಡ್ಕೊಂಡು ನಿಂತಿದ್ಯಲ್ಲ ಒಬ್ಳೇನೆ. ಬಾ ಒಳಿಕೆ. ಹಂಗೆ ಮತ್ತೀಗ ಹೆಂಡತಿ ಮಾತಾಡಿದ್ರೆ ಹಂಗೆ ಅನ್ಸುತ್ತೆ ಎಲ್ಲ ಗಂಡಸರಿಗೂ. ಕಪ್ಪೆ ಒಟ್ರ ಗುಡ್ತಂಗಂತೆ ಕಪ್ಪೆ. ಅಲ್ಲ ಹೆಂಡತಿ ಏನಾನ ಹೇಳಿದ್ರೆ ಏನು ಕೇಳಲ್ಲ. ಉಂಬ ಕುಕ್ಕು, ತಿಂಡಿ ಕೊಡು, ನೀರು ಕೊಡು, ಸ್ನಾನಕ್ಕೆ ಬಿಸಿನೀರು ಕಾಯಿಸು ಅಂತ ಮಾತ್ರ ಹೇಳ್ತಾರೆ ಅಷ್ಟೇನೆ. ಅದು ಬಿಟ್ರೆ ಹೆಂಡತಿಗೆ ಏನ್ ಬೇಕು? ಸರ ಬೇಕಾ, ರೇಷ್ಮೆ ಸೀರೆ ಬೇಕಾ, ಅವಳಿಗೆ ಮೇಕಪ್ ಸೆಟ್ ಬೇಕಾ, ಎಲ್ಲಾನ ಕರ್ಕೊಂಡು ಹೋಗೋಣ ಶಾಪಿಂಗು, ತಿನ್ಸೋಣ ಏನಾನ, ಅದೆಲ್ಲ ಯೋಚನೆ ಇಲ್ಲ. ಇಂಥದಕ್ಕೆ ಮಾತ್ರ ಗಂಗಾ ಗಂಗಾ ಅಂತ ಅರಿಸ್ಕೊಂತಿರ್ತಾರೆ. ಬಾರೆ ಬೇಗ. ಏನಿನ್ನ ಹಂಗೆ ಒಬ್ಳೇ ಮಾತಾಡ್ತಾ ಇದೆಯಲ್ಲ? ಬಾ ಒಬ್ಳೆ ಮಾತಾಡ್ಕೊಂಡು ನೋಡಿ, ಒಬ್ಳೆ ಮಾತಾಡೋದು ಯಾರನ ಹೊರಗಡೆ ಇರೋರು ನೋಡಿರೆ ಆಮೇಲೆ ಹುಚ್ಚಿಗಿಚ್ಚು ಹಿಡ್ದೈತೆ ಅಂತ ಅನ್ಕೊಂತಾರೆ. ಬಾ ಒಳಿಕೆ. ಹುಚ್ಚು ನನಗೆಲ್ಲ ಹಿಡಿದಿರೋದು ನಿಮಗೆ. ಅತ್ತಿಗೆ ಅಣ್ಣ ಅನ್ನೋ ಹುಚ್ಚಿಡ್ದೈತಿ. ಆ ಹುಚ್ಚನ ಹೆಂಗ್ ಬಿಡಿಸ್ಬೇಕಂತ ಈ ಗಂಗನ್ಗೆ ಗೊತ್ತೈತಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.